ಇವಾಗ ನನಗೆ ನ್ಯಾಯ ಬೇಕು. ಈ ಥರ ನಮ್ಮ ಅಡಿಯ ಈ ಥರ ಮಾಡಿದ್ದಾನೆ. ಯಾವ ಥರ ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್? ನನಗೂ ಅಷ್ಟು ಹೇಳಿ ನಾವು ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಸರ್. ರಿಜಿಸ್ಟ್ರೇಷನ್ ಇತ್ತು ಅಂತೆ ನಮ್ಮ ಡಾಕ್ಟರ್ಗೆ ಹೇಳಿದ್ರು, ನನಗೆ ಹೇಳಿಲ್ಲ, ಇವ್ರಿಗೆ ಇತ್ತು. ನಾನು ಹುಡುಗಿ ಏನೇನಂದರೆ ಮೊದಲೇ ಇವಾಗ ತಪ್ಪು ಮಾಡಿದೀಯಾ, ನೀವು ಬಿಟ್ಬಿಡು, ನನ್ನ ಅಂತ ಖುಷಿಯಿಂದ ಇರು ಅಂತ ವಾರ್ನಿಂಗ್ ಕೊಟ್ಟಿದ್ರು. 3-4 ಸತಿ ಕೊಟ್ಟು ನಾವು ಚಿಕ್ಕ ಇದು ಮಾತಂತ ನಾವು ಅವ್ರಿಗೆ ಹೋಗಿ ಇದು ಕೊಟ್ಟರು, ವಾರ್ನಿಂಗ್ ಕೊಟ್ಟರು. ನಾನು ಹೋಗಿ ವಾರ್ನಿಂಗ್ ಕೊಟ್ಟಿದ್ದೀನಿ, ಈ ಥರ ಮಾಡಬೇಡ, ಹೋಗಿದಾಯಿತು, ಇವಾಗ ತಪ್ಪು ಮಾಡಿದೀಯಾ ನೀನು, ಆಗಿಬಿಟ್ಬಿಡು, ಇವಾಗ ಚೆನ್ನಾಗಿ ನೋಡ್ಕೋ ಅಂತ ಹೇಳಿದೆ. ಆವಾಗ ನಾನು ಹೇಳ್ತೇವೆ, ಇವಾಗ ಮದುವೆ ಮಕ್ಕಳಾದರೆ ಸ್ವಲ್ಪ ಜಗಳ ಕಮ್ಮಿ ಆಗುತ್ತೆ, ಮಕ್ಕಳೇ ಆಗದೆ ಆಮೇಲೆ ಸರಿಯಾಗತ್ತೆ ಅಂತ ಹೇಳಿದೆ. ಅವಾಗ 5 ವರ್ಷ ಹುಡುಗಿನಿಗೆ ಹೇಳಿದಾನೆ, 5 ವರ್ಷ ಮಕ್ಕಳೇ ಬೇಡ ಅಂತ. ಆ ಹುಡುಗಿ ಹೇಳಿದ್ರು, ಲಿಂಕ್ ಇತ್ತೆ ಅಲ್ಲ, ಅವ್ರು ಹುಡುಗಿದ್ರು 3 ವರ್ಷ ನನ್ನ ಲಿಂಕ್ ಇತ್ತು, ಗಂಡ ಹೆಂಡ್ತಿದೆ, ಏನೇನು ಆಗಬೇಕು ಎಲ್ಲ ಆಗಿಬಿಟ್ಟಿದೆ. ನನಗೂ ಏನಾಗಿಲ್ಲ. ಹುಡುಗ ನನಗೆ ಮೋಸ ಮಾಡ್ದ, ನಿಮಗೂ ಮೋಸ ಮಾಡ್ತಾನೆ ಇವನು. ಇವತ್ತಿಲ್ಲ ನಾಳೆ ಏನಾರ ಮಾಡ್ತಾನೆ, ಮೋಸನೇ ಮಾಡ್ತಾನೆ ಅವನು ಚೆನ್ನಾಗಿಲ್ಲ ಅವನು ಅಂತ ನಮ್ಮ ಡಾಕ್ಟರ್ಗೆ ಹೇಳಿದಾರೆ ಫಸ್ಟ್. ಅವ್ರು ಹೇಳಿರೋದು ಅವ್ರಿಗೆ ನಾವು ಹೇಳ್ತಾ ಇರೋದು ಅಂದರೆ ನ್ಯಾಯ ಬೇಕು ನನಗೆ. ಅವನಿಗೆ ಪನಿಷ್ಮೆಂಟ್ ಆಗಲೇಬೇಕು. ಬೇರೆ ಹುಡುಗಿ ಈ ಥರ ಆಗಬಾರ್ದು. ಈ ಥರ ನಮ್ಮ ಮಕ್ಕಳಿಗೆ ಆಗಿರೋದು ಅವ್ರಿಗೆ ಬೇರೆ ಹುಡುಗಿಗೆ ಆಗಬಾರ್ದು ಸರ್. ನಮ್ಮ ಮಗಳು ಎಷ್ಟು ಒಳ್ಳೆ ಹುಡುಗಿ, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಲೋನ್ ತಗೊಂಡಿದ್ದೀನಿ, ನನ್ನ ಗಂಡದ ಲೋನ್ ನಾನು ತೋರಿಸಿ ಇದು ಎಲ್ಲ ಕ್ಲಿಯರ್ ಮಾಡ್ತೀನಿ, ನನ್ನ ಹತ್ರ ಚೆನ್ನಾಗಿರು ಅಂತ ಹೇಳಿದ್ರು. ಒಪ್ಪಿಲ್ಲ ಅವರು. ನಮ್ಮ ಡಾಕ್ಟರ್ ಎಲ್ಲ ಹೋಗಿ ಮಾಡಿದ್ರು, ಅವರು ರಿಲೇಷನ್ ಎಲ್ಲ ಮಾಡಿ ಅವ್ರಿಗೆ ಇದು ಕೊಟ್ಟಿದ್ರು, ಸಪೋರ್ಟ್ ಕೊಟ್ಟಿದ್ರು. ಆವಾಗಿಂದ ಇನ್ನೂ ಜಾಸ್ತಿ ಮಾಡ್ತಾ ಇದ್ದ ಅವನು. ಯಾವುದು ನಮ್ಮ ಸಿಸ್ಟರ್ ಏನು, ನಮ್ಮ ಡಾಕ್ಟರ್ ನಮ್ಮ ಮನೆ ಹತ್ರ ಕೆಲಸ ಮಾಡ್ತಾಯಿದ್ರು. ಸಂಬಳ ಕಮ್ಮಿ ಅಂತ ಅವ್ರು ಬಿಟ್ಬಿಟ್ರು. ಇದು ಸ್ಟೀಮ್ ಮಾಲ್ ಇದೆಯಲ್ಲ, ಅಲ್ಲಿ ಕೆಲಸ ಸಿಕ್ತು. 50,000 ಬರುತ್ತೆ, ನಾನು ಲೋನ್ ಕ್ಲಿಯರ್ ಮಾಡ್ತೀನಿ, ನಿಮ್ಮದು ನನ್ನ ಹತ್ರ ಚೆನ್ನಾಗಿರು. 2 ವರ್ಷದಿಂದ ದುಡಿದೆ, 80,000 ಸಂಬಳ. 2 ವರ್ಷದಿಂದ 1 ರೂಪಾಯಿ ಕೊಟ್ಟಿಲ್ಲ, ಒಂದು ಬಟ್ಟೆ ಕೊಡಿಸಿಲ್ಲ ಅವನು. ಇವರು 25,000ರಲ್ಲಿ ಅವ್ರದ್ದು ಮ್ಯಾನೇಜ್ಮೆಂಟ್, ಮನೆಯದು ಎಲ್ಲ ಬಾಡಿಗೆ ಎಲ್ಲ ಅವರೇ ಕೊಡ್ತಾಯಿದ್ರು. ಇಬ್ಬರು ಕೆಲಸ ಅವರು 1 ರೂಪಾಯಿ ಕೊಡ್ತಾ ಇರಲಿಲ್ಲ. 80,000 ಸಂಬಳ ಅವನಿಗೆ, 1 ರೂಪಾಯಿ ಕೊಟ್ಟಿದ್ದೆ. ಆಮೇಲೆ ಇವಾಗ ಸತ್ತಕ್ಕೆ ಮುಂಚೆನೇ ಹೇಳಿದ್ರು. ಇವತ್ತಲ್ಲ ನಮ್ಮ ಒಂದ್ಸತ ಹೇಳಿದ್ರು 80,000 ಬಡ ನೋಡಿದೆ. 14 ಲಕ್ಷ ಕೆಲಸ. ಈ ಇನ್ಸಿಡೆಂಟ್ ಶನಿವಾರ ಆಗಿರೋದು, ಶನಿವಾರ ಮಧ್ಯಾಹ್ನ. ಯಾರು ನಮ್ಮ ಡಾಕ್ಟರ್ ಇಲ್ಲ, ಏನೇನು ಚೆನ್ನಾಗಿ ಮಾತಾಡಿದ್ರಲ್ಲ ನನ್ನ ಮಗಳು, ನಾಷ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತ. ಇವ್ರು ನಾಷ್ಟಕ್ಕೆ ಹೋಗಿದ್ದೆ ಶನಿವಾರ ಬೆಳಗ್ಗೆ, ನಾಷ್ಟಕ್ಕೆ ಹೋಗ್ತೀನಿ ಅಂತ ನಮ್ಮ ಡಾಕ್ಟರ್, ದೊಡ್ಡ ಡಾಕ್ಟರ್ ಹತ್ರ ಮಾತಾಡಿದ್ರು. ಇವ್ರು ಏನೇ ಮಾಡಿದ್ರಾಯ್ತು, ಇವರು ಹೇಳಿದ್ರು ಆಯ್ತಮ್ಮ ಹೋಗು ಅಂತ ಹೇಳಿದ್ರಂತೆ. ಆವಾಗ ಮಾತಾಡಿದ್ದು. ಆಮೇಲಿಂದ ಜಗಳ ಆಗಿತ್ತು. ಜಗಳ ಮಾಡಿ ಲ್ಯಾಪ್ಟಾಪ್ ಎಲ್ಲ ಬಿಸಾಕಿ ನಮ್ಮ ಆಫೀಸ್ಗೆ ಬಂದು ನನಗೆ ಬೈದು ಹೋಗಿದ್ದವನು. ನಾನು ಹೇಳಿದೆ, ನೀನು ಈ ಥರ ಮಾಡ್ತಾ ಇದೆಯಲ್ಲ, ನಮ್ಮ ಮಸೀದಿಯಲ್ಲಿ ಮೆಂಬರ್ಸ್ ಇದ್ದಾರೆ, ಅಲ್ಲಿ ನಾನು ಇದು ಮಾತುಕತೆ ಇಡ್ತೀನಿ ಪಂಚಾಯತಿ, ನೀನು ಬಾ ಅಂತ. ನೀ ಏನು ಮಾಡ್ಕೊ ಹೋಗು ನೀನು, ನಾನು ಎದಿರಲ್ಲ ಅಂತ ಹೇಳಿಬಿಟ್ಟು ಹೋಗಿದ್ದವನು. ಮನೆಗೆ ಹೋಗಿಲ್ಲ, ಸೀದಾ ಎಲ್ಲೇ ಹೋಗ್ಬಿಟ್ಟಿದ್ದಾನೆ ಅವನು, ಗೊತ್ತಿಲ್ಲ. ಅವ್ರ ತಾಯಿಗೆ 1 ದಿವಸ ಮುಂಚೆನೇ ಕಳೆದುಬಿಟ್ಟಿದ್ದಾನೆ ಮನೆಯಿಂದ. ಜಾಯಿಂಟ್ ಫ್ಯಾಮಿಲಿ. ತಾಯಿ ಅವರು 3 ಜನ ಇದ್ದಿದ್ದು. ಮೊದಲೇ ಇತ್ತು ಅಣ್ಣ ಜೊತೆಯಲ್ಲಿ, ಮದುವೆಗೆ ಮುಂಚೆ ಅಣ್ಣನ ಜೊತೆಲಿ ಇತ್ತು. ಮದುವೆ ಆದಮೇಲೆ ಅವ್ರು ಸಪ್ರೇಟ್ ಮಾಡಿಬಿಟ್ರು. ಇವಾಗ 3 ಜನ ಇದ್ದಿತ್ತು. ಅವ್ರ ತಾಯಿಗೆ 1 ದಿವಸ ಮುಂಚೆನೇ ಕಳೆದುಬಿಟ್ಟಿದ್ದಾನೆ ಅವ್ರ ಮಾಮ ಮನೆಗೆ. ಇವರು ಎಲ್ಲ ಮಾಡಿ ಇವನು ಹೋಗ್ಬಿಟ್ಟಿದ್ದಾನೆ. ಅವ್ರು ಕೊಲೆ ಆರೋಪನೇ ಅವ್ರನ್ನೇ ಮಾಡಿರೋದು. ಇಷ್ಟೇ ಹೈಟ್ ಇದೆ ಸರ್, ಅವ್ರು ಇರೋದು 5.5. ಅವ್ರು ಏನು ಮಾಡಿದ್ದಾರೆ, ಹಿಂಗಿದ್ದಾರೆ, ಕೆಳಗಡೆ ಹಿಂಗಿದೆ ಅಷ್ಟೇ. ಇವ್ರು ಮಾಡಿರೋದು, ಮಾಡಿ ಹಾಕಿ ಹೋಗಿರೋದು. ಆಮೇಲೆ ಅವರೇ ಸರೆಂಡರ್ ಆಗಿರೋದು. ಯಾಕಂದರೆ ನಾನು ಸರೆಂಡರ್ ಆದರೆ ಒಳ್ಳೇದು, ಸಿಕ್ಕಿದ್ದಾನೆ, ಅರೆಸ್ಟ್ ಮಾಡಿದ್ದಾರೆ. ಮತ್ತು ಅವ್ರು ಏನು ಗೊತ್ತಾ, ಸರೆಂಡರ್ ಮಾಡಿದ್ರೆ ನನಗೆ ಇದು ಆಗತ್ತೆ ಅಂತ ಅವನೇ ಮಾಡಿಬಿಟ್ಟಿದ್ದಾನೆ ಫಸ್ಟ್. ಇವರೇ ಮಾಡ್ಕೊಂಡಿರೋದು, ನಾನು ಮಾಡಿಲ್ಲ ಅಂತ ಸರೆಂಡರ್ ಮಾಡಿಬಿಟ್ಟಿದ್ದಾನೆ ಅವನು. ನಾನು ಜಮೀರ್ ಬುರ್ಹಾನ್ ಅಂತ. ನನಗೆ ಏನು ಬೇಕು ಬುರ್ಹಾನ್, ನನಗೆ ನ್ಯಾಯ ಬೇಕು, ಏನು ಬೇಡ. ಅವ್ರಿಗೆ ಗಲ್ ಶಿಕ್ಷೆ ಆಗಬೇಕು, ಇಲ್ಲಾಂದರೆ ಜೀವಂತಕ ಏನು ಹೇಳ್ತಿರಲ್ಲ ಅದು ಆಗಬೇಕು ಅವನಿಗೆ. ಅದು ಅಷ್ಟೇ, ನನಗೆ ನ್ಯಾಯ ಬೇಕೇ ಬೇಕು ನನಗೆ. ಅದು ಬೇರೆ ಏನು ವಿಷಯನೇ ಬೇಡ ಅವರು.